ಕರಾವಳಿ ಭಾಗದಲ್ಲಿ ಇರುವಷ್ಟು ಕೈಗಾರಿಕೆಗಳು ಕಲಬುರಗಿಯಲ್ಲಿ ಯಾಕಿಲ್ಲ? ಕೋಮುವಾದದ ಕಾರಣಕ್ಕಾಗಿ ಕರಾವಳಿ ಹಿಂದುಳಿದಿದೆ ಎಂದಾದರೆ ತೆರಿಗೆ ಸಂಗ್ರಹದಲ್ಲಿ ಕರಾವಳಿಯು ಸದಾ 2ನೇ ಸ್ಥಾನದಲ್ಲಿರೋದು ಹೇಗೆ? ಕೋಮುವಾದದ ಕಾರಣಕ್ಕಾಗಿ ಕರಾವಳಿ ಜಿಲ್ಲೆಗಳು ಹಿಂದುಳಿದಿದೆ ಎಂದಾದರೆ ಕಲಬುರಗಿ ಜಿಲ್ಲೆ ಹಿಂದುಳಿಯಲು ಕಾರಣ ಏನು? ಸ್ನೇಹಿತರೆ, ಮೊನ್ನೆ ಆದಿತ್ಯವಾರದಂದು ಬೆಂಗಳೂರಿನಲ್ಲಿ ನಡೆದಿದ್ದಂತಹ ಪುಸ್ತಕ ಬಿಡುಗಡೆ ಸಮಾರಂಭವೊಂದರಲ್ಲಿ ಮಾತನಾಡಿದ್ದ ರಾಜ್ಯದ ಐಟಿ-ಬಿಟಿ ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕೋಮುವಾದದ ಕಾರಣಕ್ಕಾಗಿ ಕರಾವಳಿಯಲ್ಲಿ ಐಟಿ-ಬಿಟಿ ಕಂಪನಿಗಳು ಬಂಡವಾಳ ಹಾಕಲು ಹೆದರ್ತಾ ಇದೆ ಎಂಬ ಹೇಳಿಕೆಯನ್ನು ನೀಡಿದರು. ಪ್ರಿಯಾಂಕ್ ಖರ್ಗೆ ಅವರು ಈ ರೀತಿಯ ರಾಜಕೀಯ ಹೇಳಿಕೆಗಳನ್ನು ನೀಡ್ತಾ ಇರೋದು ಇದೇ ಮೊದಲ ಬಾರಿ ಏನಲ್ಲ. ಆದರೆ ಇಂಥ ಹೇಳಿಕೆಗಳನ್ನು ನೀಡುವಾಗ ಅಂಕಿ ಅಂಶಗಳ ಸಹಿತ ನೀಡಿದರೆ ಜನರಿಗೂ ಕೂಡ ಇದು ರಾಜಕೀಯ ಹೇಳಿಕೆ ಅಂತ ಅನ್ನಿಸದೆ ಗಂಭೀರವಾಗಿ ಪರಿಗಣಿಸುವ ಹಾಗಾಗಬಹುದು. ಹಾಗಾದರೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಹೇಳಿಕೆ ನಿಜಕ್ಕೂ ಹೌದಾ? ಕೋಮುವಾದದ ಕಾರಣಕ್ಕಾಗಿ ಕರಾವಳಿ ಪ್ರದೇಶಗಳಿಗೆ ಕೈಗಾರಿಕೆಗಳು ಬರ್ತಾ ಇಲ್ವಾ? ಕೋಮುವಾದದ ಗಂಧಗಾಳಿಯೇ ಇಲ್ಲದಿರುವಂತಹ ಸಚಿವರ ತವರು ಜಿಲ್ಲೆಯಾದ ಕಲಬುರಗಿಯಲ್ಲಿ ಪರಿಸ್ಥಿತಿ ಹೇಗಿದೆ? ಅಲ್ಲಿ ಅಭಿವೃದ್ಧಿಯ ಕಾರ್ಯಗಳು ತುಂಬಿ ತುಳುಕ್ತಾ ಇದೆಯೇ? ಈ ಎಲ್ಲ ವಿಷಯಗಳ ಬಗ್ಗೆ ಒಂದಷ್ಟು ಸತ್ಯ ವಿಚಾರಗಳನ್ನು ತಿಳಿಸುವ ಪ್ರಯತ್ನವನ್ನ ಮಾಡುತ್ತೇವೆ. ಈ ವಿಡಿಯೋವನ್ನ ಕೊನೆಯ ತನಕ ನೋಡಿ. ಮೊದಲಿಗೆ ಅಭಿವೃದ್ಧಿಯ ವಿಚಾರದಲ್ಲಿ ಎರಡೂ ಭಾಗಗಳ ತುಲನೆಯನ್ನ ಅಂಕಿ ಅಂಶಗಳ ಸಹಿತ ಮಾಡೋಣ. ಕಳೆದ ಡಿಸೆಂಬರ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನೀಡಿದ ಮಾಹಿತಿಯ ಪ್ರಕಾರ ರಾಜ್ಯದ ಜಿಲ್ಲಾವಾರು ತಲಾ ಆದಾಯ ಪಟ್ಟಿಯಲ್ಲಿ 2 ಮತ್ತು 3ನೇ ಸ್ಥಾನದಲ್ಲಿ ಕ್ರಮವಾಗಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ ಇದ್ದರೆ, ಕೊನೆಯ ಸ್ಥಾನದಲ್ಲಿದ್ದು ಪ್ರಿಯಾಂಕ್ ಖರ್ಗೆ ಅವರ ತವರು ಕಲಬುರಗಿ ಜಿಲ್ಲೆ. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ 5 ಲಕ್ಷ ರೂಪಾಯಿಗೂ ಮೇಲ್ಪಟ್ಟು ತಲಾದಾಯವಿದ್ದರೆ ಕಲಬುರಗಿಯ ತಲಾದಾಯ 1,43,000 ರೂಪಾಯಿ. ಅಂದಹಾಗೆ ತಲಾದಾಯವೇ ಅಭಿವೃದ್ಧಿಯ ಮಾನದಂಡ ಅಂತ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಹೇಳಿದ್ರು. ಕರ್ನಾಟಕದ ತೆರಿಗೆ ಸಂಗ್ರಹ ಪಟ್ಟಿಯನ್ನು ನೋಡಿದಾಗ ಪ್ರತಿ ವರ್ಷವೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆ 2ನೇ ಸ್ಥಾನದಲ್ಲಿಯೇ ಖಾಯಂ ಆಗಿ ಇರುತ್ತೆ. ಅದೇ ಪ್ರಿಯಾಂಕ್ ಖರ್ಗೆ ಅವರ ತವರು ಜಿಲ್ಲೆ ಎಷ್ಟನೇ ಸ್ಥಾನದಲ್ಲಿದೆ ಅನ್ನೋದನ್ನ ದುರ್ಬೀನು ಹಾಕಿ ಹುಡುಕಬೇಕಾಗುತ್ತೆ. ಇನ್ನು ಕರ್ನಾಟಕದ ಜಿಲ್ಲಾವಾರು ಒಟ್ಟು ದೇಶೀಯ ಉತ್ಪನ್ನ ಅಂದರೆ ಗ್ರಾಸ್ ಡಿಸ್ಟ್ರಿಕ್ಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ನ ಅಂಕಿ ಅಂಶಗಳನ್ನು ನೋಡೋದಾದ್ರೆ ಕರಾವಳಿಯ ದಕ್ಷಿಣ ಕನ್ನಡ ಜಿಲ್ಲೆಯ GDDPಯು 1,37,746 ಕೋಟಿಯಷ್ಟಿದ್ರೆ, ಪ್ರಿಯಾಂಕ್ ಖರ್ಗೆ ಅವರ ತವರು ಜಿಲ್ಲೆ ಕಲಬುರಗಿಯ GDDP 49,339 ಕೋಟಿ ರೂಪಾಯಿ. ಕೈಗಾರಿಕೆಗಳ ಅಂಕಿ ಅಂಶಗಳನ್ನು ನೋಡೋದಾದ್ರೆ 2024ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ ಒಟ್ಟು ನೋಂದಾಯಿತ ಪ್ರಮುಖ ಕೈಗಾರಿಕೆಗಳ ಸಂಖ್ಯೆ 782, ಉಡುಪಿಯಲ್ಲಿ 507. ಅದೇ ಪ್ರಿಯಾಂಕ್ ಖರ್ಗೆ ಅವರ ತವರು ಜಿಲ್ಲೆ ಕಲಬುರಗಿಯಲ್ಲಿ ಇರುವಂತಹ ಕೈಗಾರಿಕೆಗಳ ಸಂಖ್ಯೆ ಎಷ್ಟು ಗೊತ್ತಾ? ಕೇವಲ 178. ಈಗ ಸಾಕ್ಷರತೆಯ ಪ್ರಮಾಣದ ಅಂಕಿ ಅಂಶಗಳನ್ನು ನೋಡೋಣ. ಕರಾವಳಿಯ ಜಿಲ್ಲೆಗಳಾದಂತಹ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳ ಸಾಕ್ಷರತೆಯ ಪ್ರಮಾಣ 84% ಹೆಚ್ಚಿದ್ರೆ, ಪ್ರಿಯಾಂಕ್ ಖರ್ಗೆ ಅವರ ತವರು ಜಿಲ್ಲೆ ಕಲಬುರಗಿಯ ಸಾಕ್ಷರತೆಯ ಪ್ರಮಾಣ 64.85%, ಅಂದರೆ ಕೊನೆಯಿಂದ 4ನೇ ಸ್ಥಾನ. ಶೈಕ್ಷಣಿಕ ವಲಯದ ಅಂಕಿಅಂಶಗಳನ್ನು ನೋಡೋದಾದರೆ ಕಳೆದ ವರ್ಷ ಅಂದರೆ 2024-25ನೇ ಶೈಕ್ಷಣಿಕ ವರ್ಷದಲ್ಲಿ SSLC ಪರೀಕ್ಷೆಯ ಜಿಲ್ಲಾವಾರು ಫಲಿತಾಂಶದಲ್ಲಿ ಕರಾವಳಿಯ ದಕ್ಷಿಣ ಕನ್ನಡ ಜಿಲ್ಲೆಗೆ ಪ್ರಥಮ ಸ್ಥಾನ ಲಭಿಸಿದರೆ, ಉಡುಪಿ ದ್ವಿತೀಯ ಸ್ಥಾನ, ಉತ್ತರ ಕನ್ನಡ ತೃತೀಯ ಸ್ಥಾನ ಪಡೆದಿತ್ತು. ಅದೇ ಪ್ರಿಯಾಂಕ್ ಖರ್ಗೆ ಅವರ ತವರು ಜಿಲ್ಲೆ ಕಲಬುರಗಿ ಕೊನೆಯ ಸ್ಥಾನದಲ್ಲಿತ್ತು. ಕೋಮುವಾದದ ಕಾರಣಕ್ಕಾಗಿ ಕರಾವಳಿಯಲ್ಲಿ ಗಲಭೆಗಳು ಆಗ್ತಾ ಇದೆ, ಕೊಲೆಗಳು ನಡೀತಾ ಇದೆ ಅಂತ ಹೇಳುವುದನ್ನು ನಾವು ಕೇಳಿರುತ್ತೇವೆ. 2021ರ ಕರ್ನಾಟಕದ ಅಪರಾಧ ವರದಿಯ ಪ್ರಕಾರ ಇಡೀ ಕರಾವಳಿ ಜಿಲ್ಲೆಗಳಲ್ಲಿ ಅಂದರೆ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಮತ್ತು ಕೊಡಗು ಜಿಲ್ಲೆಗಳನ್ನು ಸೇರಿಸಿ ದಾಖಲಾಗಿದ್ದಂತಹ ಕೊಲೆ ಪ್ರಕರಣಗಳ ಸಂಖ್ಯೆ 69. ಅದೇ ಕಲಬುರಗಿ ಒಂದೇ ಜಿಲ್ಲೆಯಲ್ಲಿ ಆ ವರ್ಷ ದಾಖಲಾದ ಕೊಲೆ ಪ್ರಕರಣಗಳ ಸಂಖ್ಯೆ 80. ಹಾಗಾದರೆ ಸೇಫೆಸ್ಟ್ ಜಿಲ್ಲೆ ಯಾವುದು ಅನ್ನೋದನ್ನ ನೀವೇ ಯೋಚನೆ ಮಾಡಬಹುದು. ಅಂದಹಾಗೆ ಕಳೆದ ವರ್ಷದ ಆಗಸ್ಟ್ನಲ್ಲಿ ಜಾಗತಿಕ ಮಟ್ಟದ ಸುರಕ್ಷಿತ ನಗರಗಳ ಪಟ್ಟಿಯಲ್ಲಿ ಮಂಗಳೂರು ನಗರವು 46ನೇ ಸ್ಥಾನವನ್ನು ಪಡೆದಿತ್ತು. ಭಾರತದಲ್ಲಿ ನಂಬರ್ 1 ಸ್ಥಾನವನ್ನು ಪಡೆದುಕೊಂಡಿದೆ. ಫೆಬ್ರವರಿ 1ರಂದು ಆರ್ಥಿಕ ತಜ್ಞ ಪ್ರೊಫೆಸರ್ ಗೋವಿಂದರಾವ್ ಅವರು ರಾಜ್ಯ ಸರ್ಕಾರಕ್ಕೆ ನೀಡಿದ ವರದಿಯ ಪ್ರಕಾರ ರಾಜ್ಯದಲ್ಲಿ ಅತಿ ಹೆಚ್ಚು ಹಿಂದುಳಿದ ತಾಲೂಕುಗಳನ್ನು ಹೊಂದಿರುವ ಜಿಲ್ಲೆ ಪ್ರಿಯಾಂಕ್ ಖರ್ಗೆ ಅವರ ತವರು ಜಿಲ್ಲೆಯಾಗಿರುವಂತಹ ಕಲಬುರಗಿ ಜಿಲ್ಲೆ ಅನ್ನೋದು ಕೂಡ ಗಮನಿಸಬೇಕಾದ ವಿಚಾರ. ಕಳೆದ ಅರ್ಧ ಶತಮಾನಗಳಿಗೂ ಹೆಚ್ಚು ಕಾಲ ಕಲಬುರಗಿ ಜಿಲ್ಲೆಯ ಜನತೆ ಖರ್ಗೆ ಅವರ ಕುಟುಂಬವನ್ನೇ ಗೆಲ್ಲಿಸ್ತಾ ಬರ್ತಾ ಇದೆ. ಈಗಲೂ ಪ್ರಿಯಾಂಕ್ ಖರ್ಗೆ ಅವರ ತಂದೆಯವರು ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕ, ಹಾಗೆಯೇ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರೂ ಕೂಡ ಆಗಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ರಾಜ್ಯದಲ್ಲಿ ಐಟಿ-ಬಿಟಿ ಮತ್ತು
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾಗಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರ ಅಳಿಯ ರಾಧಾಕೃಷ್ಣ ದೊಡ್ಡಮನಿ ಪ್ರಸ್ತುತ ಕಲಬುರಗಿ ಲೋಕಸಭಾ ಕ್ಷೇತ್ರದ ಸಂಸದ. ಖರ್ಗೆ ಅವರ ಕುಟುಂಬವೇ ಇಡೀ ಜಿಲ್ಲೆಯನ್ನ ಕಳೆದ ಅರ್ಧ ಶತಮಾನಗಳಿಗಿಂತಲೂ ಹೆಚ್ಚು ಸಮಯದಿಂದ ಪ್ರತಿನಿಧಿಸ್ತಾ ಇದ್ದರೂ ಕೂಡ ಜಿಲ್ಲೆ ಇವತ್ತಿಗೂ ಅಭಿವೃದ್ಧಿಗೊಂಡಿಲ್ಲ ಅನ್ನೋದು ಅಂಕಿ ಅಂಶಗಳಿಂದಲೇ ತಿಳಿದು ಬರುತ್ತೆ. ಪ್ರಿಯಾಂಕ ಖರ್ಗೆ ಅವರು ಕಲಬುರಗಿ ಅಭಿವೃದ್ಧಿಯನ್ನು ಮಾಡುವುದನ್ನು ಬಿಟ್ಟು ಸದಾ RSS, ಬಿಜೆಪಿ, ಕೋಮುವಾದ, ಕರಾವಳಿಯ ಅವಹೇಳನ ಮಾಡುವ ರೀತಿಯಲ್ಲಿಯೇ ಹೇಳಿಕೆಗಳನ್ನು ಕೊಡುತ್ತಾ ಕಾಲ ಕಳೀತಾರೆ ಅನ್ನೋದು ವಿಪಕ್ಷಗಳ ಆರೋಪ. ಈ ಆರೋಪದಲ್ಲಿ ಹುರುಳು ಇದೆ ಅನ್ನೋದು ಕೂಡ ಈ ಕಾಲದ ಸತ್ಯ. ಸ್ನೇಹಿತರೆ, ಇದಿಷ್ಟು ವಿಷಯವನ್ನೇ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.